ಹಾಯ್, ಹೇಗಿದ್ದೀರಾ ಎಲ್ಲರೂ? ನನ್ನ ಪ್ರೀತಿಯ ಕುಟುಂಬದವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಅಂದರೆ ಎಲ್ರಿಗೂ ಗೊತ್ತೇ ಇದೆ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡೋದನ್ನೇ ಸಂಕ್ರಾಂತಿ ಅಂತ ಹೇಳ್ತೀವಿ. ಅಂದರೆ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದನ್ನು. ಸೊ ಹಾಗಾಗಿ ಮಕರ ಸಂಕ್ರಾಂತಿ ಅಂತಲೂ ಕರಿತೀವಿ. ಸೊ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಹೆಸರಿಂದ ಹಬ್ಬ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಥವಾ ಸುಗ್ಗಿ ಅಂತ ಕರಿತೀವಿ. ಹಳ್ಳಿಗಳಲ್ಲಿರೋರಿಗೆ ಅಥವಾ ಹಳ್ಳಿಯಿಂದ ಬಂದಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸಂಕ್ರಾಂತಿ ಅಂದರೆ ಎಷ್ಟು ಸೆಲೆಬ್ರೇಷನ್ ಇರುತ್ತೆ ಅಲ್ವಾ. ನಾವು ಸಣ್ಣವರಿದ್ದಾಗ, ಇವಾಗ ಅಷ್ಟು ಗೊತ್ತಿಲ್ಲ, ಸಣ್ಣವರಿದ್ದಾಗ ನಮ್ಮೂರಲ್ಲಿ ಅಥವಾ ನಮ್ಮ ಹಳ್ಳಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅಂದರೆ ಹಸುಗಳಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಸಂಜೆ ಹೊಲದಿಂದ ಬರಬೇಕಂದ್ರೆ ಅದು ಕಿಚ್ಚಾಯಿಸೋದು ಅಂತ ಹೇಳ್ತಾರಲ್ವ, ಬೆಂಕಿ ಮೇಲೆ ಆರಿಸೋದು. ಸೊ ಅದು ತುಂಬ ಚೆನ್ನಾಗಿರ್ತಿತ್ತಲ್ವ, ಅದೆಲ್ಲ ಒಂಥರ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ಓಕೆ, ಬನ್ನಿ ನಾನು ಹೇಗೆಲ್ಲ ಮಾಡಿದೆ, ಹೇಗೆ ಸೆಲೆಬ್ರೇಟ್ ಮಾಡಿದೆ ನೋಡೋಣ. ನಾನು ಫಸ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ, ಅಂದರೆ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ. ಸಂಕ್ರಾಂತಿ ಅಂದರೆ ಗೊತ್ತೇ ಇದೆ, ಸ್ವೀಟ್ ಪೊಂಗಲ್ಲು ಸ್ಪೆಷಲ್ಲು. ಸೊ ಹಾಗಾಗಿ ಸ್ವೀಟ್ ಪೊಂಗಲ್ಗೆ ಒಂದು ಮಣ್ಣಿನ ಮಡಕೆ ತೊಗೊಂಡು ಬಂದಿದ್ದೆ ಹೊಸದು. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟುಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಸ್ಟವ್ ಮೇಲೆ ಇಟ್ಟು 1 ಗ್ಲಾಸ್ ಹಾಲು 2 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಹಾಲನ್ನು ಉಕ್ಕಿಸ್ಕೊಬೇಕು. ಅಂದರೆ ಗೊತ್ತಿದೆ ಅಲ್ವಾ, ಗೃಹ ಪ್ರವೇಶ ಎಲ್ಲ ಮಾಡಿದಾಗ ಹಾಲು ಉಕ್ಕಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಮನೆ ವೃದ್ಧಿ ಆಗುತ್ತೆ ಅದೇ ರೀತಿ ಅಂತ. ಸೊ ಹಾಗಾಗಿ ಸಂಕ್ರಾಂತಿ ದಿನವೂ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ಹಾಲು ಉಕ್ಕಿಸ್ಕೊಂಡೆ. ಅದಕ್ಕೇ ಅಕ್ಕಿ ಮತ್ತು ಬೇಳೆ, ಹೆಸರು ಬೇಳೆ ತೊಳೆದಿಟ್ಕೊಂಡಿರೋದನ್ನು ಸಮ ಪ್ರಮಾಣದಲ್ಲಿ ತೊಳೆದಿಟ್ಟಿರೋದನ್ನ ಹಾಕ್ಕೊಂಡಿದ್ದೀನಿ. ಅದು ಎರಡನ್ನೂ ಮುಕ್ಕಾಲು ಭಾಗ ಬೇಯಬೇಕು, 90%. ಬೆಂದ ಮೇಲೆ ನೀವು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನೀವು ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ಮೀಡಿಯಮ್ ತಿನ್ನೋರಾದರೆ ಅದು ಏನು ಅಕ್ಕಿ ಮತ್ತು ಇದು ಬೇಳೆ ತೊಗೊಂಡಿದ್ರೆ ಅಷ್ಟೇ ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೊಳ್ಳಿ. ಸೊ ಹಾಕ್ಕೊಂಡು ಅದು ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸಾಕು. ನಂತರ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅಂದರೆ ಇದು ಗೋಡಂಬಿ, ದ್ರಾಕ್ಷಿ ಬೇಕೇ ಬೇಕಲ್ವಾ ಪೊಂಗಲ್ ಅಂದರೆ. ಸೊ ಹಾಗಾಗಿ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಗೋಡಂಬಿ, ಒಂದು 5 ದ್ರಾಕ್ಷಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪದಲ್ಲೇ ಕೊಬ್ಬರಿ, ಅಥವಾ ನಿಮ್ಗೆ ಕೊಬ್ಬರಿ ಬೇಕಂದರೆ ಕೊಬ್ಬರಿ ತುರಿ ಹಾಕ್ಕೊಳ್ಳಿ. ನಾನು ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನೇ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ನಾನು ಅದನ್ನು ಫ್ರೈ ಮಾಡಿಬಿಟ್ಟು ಪೊಂಗಲ್ಗೆ ಆ್ಯಡ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ನೀವೇನಾದರೂ ಮಾಡೋದಿದ್ರೆ ಮಣ್ಣಿನ ಮಡಿಕೆನಲ್ಲಿ ಮಾಡಿ ನೈವೇದ್ಯ ಅಂತನೆಲ್ಲ. ಈ ಸ್ವೀಟ್ ಪೊಂಗಲ್ ಆಗಲಿ ಏನಾದರೂ ಆಗಲಿ ಮಣ್ಣಿನ ಮಡಿಕೆಲಿ ಮಾಡಿ ಟ್ರೈ ಮಾಡಿ ನೋಡಿ ಒಂದು ಸತಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಾನು ಯೂಶ್ವಲಿ ಸ್ಟೀಲ್ ಪಾತ್ರೆನಲ್ಲಿ ಮಾಡ್ತಿದ್ದೆ, ಸೇಮ್ ಪ್ರೋಸೆಸ್ಸಲ್ಲೇ ಮಾಡ್ತಾಯಿದ್ದೆ, ಬಟ್ ಅಷ್ಟು ಟೇಸ್ಟಿಯಾಗಿರ್ತಿರ್ಲಿಲ್ಲ. ಇವತ್ತು ಮಣ್ಣಿನ ಮಡಿಕೆನಲ್ಲಿ ಮಾಡಿದ್ದೀನಿ, ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ನಿಜವಾಗ್ಲೂ ಒಳ್ಳೆ ದೇವಸ್ಥಾನದ ಪ್ರಸಾದ ಥರನೇ ಅನ್ನಿಸ್ತಾಯಿತ್ತು ನನಗೆ, ಅಷ್ಟು ಚೆನ್ನಾಗಾಗಿತ್ತು. ಸೊ ನಂತರ ಕಡಲೆಕಾಯಿ ಗೆಣಸು ಬೇಯಿಸ್ಕೊಳ್ಳೋದು ಗೊತ್ತೇ ಇದೆಯಲ್ಲ, ಇದು ಸಂಕ್ರಾಂತಿಗೆ ಸ್ಪೆಷಲ್ಲು. ಅಂದರೆ ಇದು ಕಡಲೆಕಾಯಿ ಗೆಣಸು ಇರಲೇಬೇಕು. ಸೊ ಹಾಗಾಗಿ ಶಾಸ್ತ್ರ ಅಂತ ನಾನು ಒಂದು ಸ್ವಲ್ಪ ಬೇಯಿಸ್ಕೊಂಡೆ. ಒಂದು ಸ್ವಲ್ಪ ಕಡಲೆಕಾಯಿ, ಒಂದು ಗೆಣಸು ತೊಗೊಂಡು ಬಂದಿದೆ, ಅದನ್ನೇ ಬೇಯಿಸೋಕೆ ಇಟ್ಕೋತಾ ಇದ್ದೀನಿ. ಅದೆಲ್ಲ ಬೇಯೋದ್ರೊಳಗಡೆ ಬಾಗಿಲು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ರಂಗೋಲಿದೆಲ್ಲ ಹಾಕೋದನ್ನೆಲ್ಲ ವೀಡಿಯೋ ಶೇರ್ ಮಾಡಿಲ್ಲ. ಸೊ ಲೆಂತಿ ಆಗಿಬಿಡುತ್ತೆ ಮತ್ತು ಬೋರ್ ಅಂದ್ಕೊಳ್ತೀರಾ, ರಂಗೋಲಿ ಹಾಕೋದನ್ನು ವೀಡಿಯೋ ಹಾಕ್ಬೇಕಾ ಅಂತ ಅಂದ್ಕೊಳ್ತೀರಾ ಅಂತ ಅಂದ್ಬಿಟ್ಟು ನಾನು ಅದೆಲ್ಲ ಶೇರ್ ಮಾಡಿಲ್ಲ. ಜಸ್ಟ್ ಕಲರ್ ಮಾಡೋದನ್ನು, ಅಂದರೆ ಕಲರ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಜಸ್ಟ್ ನಾನು ಏನೆಲ್ಲ ಮಾಡಿದೆ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಗೆ ತೋರಿಸೋದಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಇಲ್ಲಿ ರೆಸಿಪಿನೂ ಅಷ್ಟೇ, ನಾನೇನು ಯಾವುದೇ ರೆಸಿಪಿನ ಕ್ಲಿಯರಾಗಿ ತೋರಿಸಿಲ್ಲ. ಯಾಕಂದರೆ ಜಸ್ಟ್ ನಾನು ಏನು ಮಾಡಿದೆ, ಹಬ್ಬದಲ್ಲಿ ಏನೆಲ್ಲ ಮಾಡಿಕೊಂಡೆ ಅನ್ನೋದನ್ನು ತೋರಿಸೋದಷ್ಟೇ ನನ್ನ ಉದ್ದೇಶ, ಬೇರೆ ಏನಲ್ಲ. ನಂತರ ಬಾಗಿಲೆಲ್ಲ ಅದು ಕಲರೆಲ್ಲ ಹಾಕ್ಕೊಂಡು, ರಂಗೋಲಿ ಎಲ್ಲ ಹಾಕ್ಕೊಂಡು, ಕಲರ್ ಹಾಕ್ಕೊಂಡು ಬಾಗಿಲನ್ನ ರೆಡಿ ಮಾಡ್ಕೊಂಡಾಯಿತು. ಇವಾಗ ಹೊಸ್ಲು ಪೂಜೆ ಮಾಡ್ಕೊಳ್ಳೋಣ. ಹೊಸ್ಲು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತಂತೆ, ನೆಗೆಟಿವ್ ಎನರ್ಜಿ ಹೋಗುತ್ತಂತೆ. ಆ್ಯಂಡ್ ಇನ್ನೊಂದು, ಹೊಸ್ಲು ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ದ್ವಾರಲಕ್ಷ್ಮಿ ಅಂತ ಹೇಳ್ತಾರೆ ಅಲ್ವಾ. ಸೊ ಮನೆಗಳಲ್ಲಿ ದೊಡ್ಡವರು ಅಂದರೆ ಅಪ್ಪ ಅಮ್ಮ ಆಗಲಿ, ಅಜ್ಜಿ ತಾತ ಆಗಲಿ ಯಾವಾಗಲೂ ಹೇಳ್ತಿರ್ತಾರೆ, ನೋಡಿರ್ತೀರ, ಬಾಗಿಲು ಹೊಸ್ಲನ್ನ ತುಳ್ಕೊಂಡು ಬರಬಾರ್ದು ಅಂತ. ಆ್ಯಂಡ್ ದೇವಸ್ಥಾನಗಳಿಗೆ ಹೋದರೆ ಫಸ್ಟು ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡೇ ನಾವು ಹೋಗ್ತೀವಲ್ವ, ಮುಟ್ಟಿ ನಮಸ್ಕಾರ ಮಾಡಿ. ಅದೇ ರೀತಿ ಹೊಸ್ಲಿಗೆ ದ್ವಾರಲಕ್ಷ್ಮಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟು ಸಂಕ್ರಾಂತಿ ದಿನ ಹೊಸ್ಲು ಪೂಜೆ ಮಾಡಬೇಕಂತೆ.
ಅದು ತುಂಬ ಒಳ್ಳೆಯದಂತೆ. ಹಾಗಾಗಿ ಹೊಸ್ಲು ಪೂಜೆ ಮಾಡಿಕೊಂಡೆ. ಕೆಲವರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಹೊಸ್ಲನ್ನು. ಅದು ದೇವರು ಇದೆಲ್ಲ ಇಟ್ಬಿಟ್ಟು ಮತ್ತು ಸಗಣಿನಲ್ಲಿ ಗೌರಿನ ಏನೋ ಇದು ರೆಡಿ ಮಾಡಿಬಿಟ್ಟು ಕೂರಿಸ್ಬಿಟ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ನಾನು ಸಿಂಪಲಾಗಿ ಮಾಡಿದ್ದೀನಿ. ನೀವು ಬೇಕಂದರೆ ಸಗಣಿ ತಗೊಂಡು ಬಂದು ಬಾಗಿಲಿಗೆ ಸಗಣಿ ಇಟ್ಟುಬಿಟ್ಟು ಅದ್ರ ಮೇಲೆ ದೀಪ ಹಚ್ಕೋಬೇಕು. ನಾನಿಲ್ಲಿ ಸಗಣಿ ಎಲ್ಲ ಸಿಗೋದಿಲ್ಲ ಅಲ್ವಾ ಇವಾಗ, ಬೆಂಗಳೂರು ಕಡೆ ಎಲ್ಲಿ ಸಿಗುತ್ತೆ ಹೇಳಿ ಸಗಣಿ. ಸೊ ಹಾಗಾಗಿ ಜಸ್ಟು ಎಲೆ ಮೇಲೆ ದೀಪ ಇಟ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮಾಡೋದು ತುಂಬ ಒಳ್ಳೆಯದು ಅಲ್ವಾ. ಹಬ್ಬ ಅಂತಂದರೆ ನಮ್ಮ ಇದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ ನಾವು ಸಣ್ಣವರಿದ್ದಾಗ. ಹಬ್ಬಗಳಂತಂದ್ರೆ ಇಂಥ ಹಬ್ಬಗಳೆಲ್ಲ ಏನೋ ಒಂದು ಸಡಗರ ಇರ್ತಿತ್ತು, ತುಂಬ ವಿಷಯಗಳಿರ್ತಿತ್ತು ಮಾಡೋಕ್ಕೆ, ಕೆಲಸಗಳು ಜಾಸ್ತಿ ಇರ್ತಿತ್ತು. ಇವಾಗ ಜಸ್ಟ್ ಬೆಳಗ್ಗೆ ಏಳೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ಕೊಂಡು ತಿನ್ನೋದು, ರೆಸ್ಟ್ ತೊಗೊಳ್ಳೋದು, ಇಷ್ಟೇ ಹಬ್ಬ ಆಗಿಬಿಡುತ್ತೆ ಅಲ್ವಾ. ಇದೆಲ್ಲ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತಷ್ಟೇ. ಹೊಸ್ಲು ಪೂಜೆ ಆಯಿತು. ಹೊಸ್ಲು ಪೂಜೆ ಮಾಡಿದ ನಂತರ ನಾನು ಅಂದರೆ ದೇವ್ರ ಪೂಜೆ ಮಾಡಿಕೊಂಡೆ. ಫಸ್ಟು ಹೊಸ್ಲು ಪೂಜೆ ಮಾಡ್ಕೊಬೇಕು, ನಂತರ ನೀವು ದೇವ್ರ ಪೂಜೆ ಮಾಡ್ಕೊಳ್ಳಿ, ಸರಿನಾ. ಪೂಜೆದು ಅಷ್ಟೇ ನಾನು ವೀಡಿಯೋ ಶೇರ್ ಮಾಡಿಲ್ಲ, ಜಸ್ಟ್ ಏನು ಪೂಜೆ ಎಲ್ಲ ಆದಮೇಲೆ ವೀಡಿಯೋ ಹಾಕಿದ್ದೀನಿ. ಏನಂದರೆ ಎಲ್ಲನೂ ಇದು ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಬೋರ್ ಆಗುತ್ತೆ. ಆ್ಯಂಡ್ ಮೋರೋವರ್ ನನಗೂ ಎಲ್ಲ ವೀಡಿಯೋ ಮಾಡ್ತಾ ಕೂರೋಕ್ಕಾಗಲ್ಲ. ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಪೂಜೆ ಮಾಡೋ ಕಡೆ ಗಮನನೇ ಇರೋದಿಲ್ಲ ಇಂಟ್ರೆಸ್ಟಿಂದ. ಸೊ ಹಾಗಾಗಿ ಎಲ್ಲ ವೀಡಿಯೋ ಮಾಡಿಲ್ಲ, ಜಸ್ಟ್ ಪೂಜೆ ಎಲ್ಲ ಆದಮೇಲೆ ಒಂದು ಕ್ಲಿಪ್ ತೊಗೊಂಡೆ. ಪೂಜೆ ಎಲ್ಲ ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಂತರ ಸೂರ್ಯನಿಗೆ ಅರ್ಘ್ಯ ಬಿಡಬೇಕು. ಅರ್ಘ್ಯ ಬಿಡೋಕ್ಕಿಂತ ಮುಂಚೆ ಆದಿತ್ಯ ಹೃದಯ ಓದಬೇಕು. ಓದಾದಮೇಲೆ ನೀವು ಅರ್ಘ್ಯ ಬಿಡಬೇಕು. ತುಂಬ ಒಳ್ಳೇದಿದ್ದು ಅರ್ಘ್ಯ ಬಿಡೋದು ಸೂರ್ಯನಿಗೆ. ಇವತ್ತು ಸಂಕ್ರಾಂತಿ ಅಂದ್ರೇ ಸೂರ್ಯನ ಹಬ್ಬ ಅಲ್ವಾ. ಸೊ ಹಾಗಾಗಿ ಒಂದು ಚಂಬು ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕುಂಕುಮ ಹಾಕ್ಕೊಬೇಕು. ಕುಂಕುಮ, ಒಂದು ಕೆಂಪು ಹೂವು ಮತ್ತು ಕೆಂಪು ಅಕ್ಷತೆ ಹಾಕ್ಕೋಬೇಕು. ಸೂರ್ಯನಿಗೆ ಅಂದರೆ ಸೂರ್ಯ ಕೆಂಪು ಬಣ್ಣದಲ್ವಾ. ಸೊ ಹಾಗಾಗಿ ಕೆಂಪು ಬಣ್ಣದ್ದೇ ಹಾಕ್ಕೊಬೇಕು ವಸ್ತುಗಳು. ಕೆಂಪು ಹೂವು, ಕೆಂಪು ಅಕ್ಷತೆ, ಕೆಂಪು ಕುಂಕುಮ ಇಷ್ಟನ್ನ ಹಾಕ್ಕೊಂಡು ಸೂರ್ಯನ ಕಡೆ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸೂರ್ಯನಿಗೆ ನೀರು ಬಿಡಬೇಕು ಕೈಯಲ್ಲಿಟ್ಕೊಂಡು. ಅಂದರೆ 10 ನಾಮಗಳನ್ನ ಹೇಳ್ಕೊಂಡು ಸೂರ್ಯನ ನಾಮ, ಇಲ್ಲ ಅಷ್ಟು ನಾಮಗಳು ಬರಲಿಲ್ಲ ಅಂದ್ರೂ ಓಂ ಸೂರ್ಯ ದೇವಾಯ ನಮಃ ಅಂದ್ಕೊಂಡು ಸೂರ್ಯನಿಗೆ ಅರ್ಘ್ಯ ಬಿಡಬೇಕು. ತುಂಬ ಒಳ್ಳೆಯದು ಇವತ್ತು. ಸೊ ನಂತರ ನಾನಿಲ್ಲಿ ಪಲ್ಯ ಮಾಡಿಕೊಂಡೆ, ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಪಲ್ಯ ಸೈಡ್ ಡಿಶ್ಗೋಸ್ಕರ. ಆಮೇಲೆ ಇದು ಗೊತ್ತಲ್ವಾ, ಸಾಂಬಾರು, ಇದ್ಕಿದ ಬೇಳೆ ಸಾಂಬಾರು ಮೇಯ್ನು. ಇದು ಇವತ್ತು ಇದ್ಕಿದ ಬೇಳೆ ಸಾಂಬಾರು ಪ್ರತಿ ಮನೆಯಲ್ಲೂ ಇವತ್ತು ಇದ್ದೇ ಇರುತ್ತೆ ಸಂಕ್ರಾಂತಿ ಅಂದರೆ. ಸೊ ಹಾಗಾಗಿ ನಾನೇನು ಇದು ರೆಸಿಪಿ ಎಲ್ಲ ಶೇರ್ ಮಾಡಿಲ್ಲ. ಆ್ಯಂಡ್ ಏನಾದರೂ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲೇ ಇದೆ ಇದ್ಕಿದ ಬೇಳೆ ಸಾಂಬಾರು ರೆಸಿಪಿ, ಸೊ ನೋಡ್ಕೊಳ್ಳಿ. ನಂತರ ಕೋಸಂಬರಿ ಮಾಡಿಕೊಂಡೆ. ಅದನ್ನು ವಿಡಿಯೋ ಇದು ರೆಸಿಪಿ ಶೇರ್ ಮಾಡಿಲ್ಲ. ಕೋಸಂಬರಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಜಸ್ಟ್ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನು ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ನಂತರ ಇದೆಲ್ಲ ಆದಮೇಲೆ ಊಟ ಬಡಿಸ್ಕೊತಾ ಇದ್ದೀನಿ. ನನಗೆ ಯಾರೂ ಬಡಿಸೋರಿಲ್ಲ. ಸೊ ನನ್ನೊಬ್ಳಿಗೆ ನಾನೇ ಅಡುಗೆ ಮಾಡ್ಕೊಬೇಕು, ನಾನೇ ಬಡಿಸ್ಕೊಬೇಕು, ನಾನೇ ತಿನ್ನಬೇಕು. ಸೊ ಹಾಗಾಗಿ ನಾನೇ ಬಡಿಸ್ಕೊತಾ ಇದ್ದೀನಿ, ನೋಡ್ಬೋದು. ಸಾಲ್ಟು ಎಲೆನಲ್ಲಿ ಊಟ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಹಾಗಾಗಿ ಹಬ್ಬಗಳಲ್ಲಂತಂದರೆ ಯೂಶ್ವಲಿ ಎಲೆ ತಂದು ಇಟ್ಕೋತೀನಿ ನಾನು. ಏನಾದರೂ ಆಗಲಿ ಒಬ್ಬಳೇ ತಿನ್ನೋದಾದ್ರೇನು, ಊಟ ಮಾಡಲೇಬೇಕಲ್ಲ, ಒಬ್ಬರೇ ಆಗಲಿ ಇಬ್ಬರೇ ಆಗಲಿ. ಸೊ ಹಾಗಾಗಿ ನಾನು ಎಲ್ಲ ಥರ ಡಿಶ್ಶನ್ನು ಮಾಡ್ಕೊತೀನಿ, ಅಡುಗೆನೂ ಮಾಡ್ಕೋತೀನಿ. ಹಬ್ಬ ಅಂತಂದರೆ ಈ ಹಬ್ಬದಲ್ಲಿ ಏನೇನು ಐಟಮ್ ಇರುತ್ತೆ ಅದೆಲ್ಲ ನಾನು ಮಾಡ್ಕೋತೀನಿ. ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಡ್ರೂ ಪರವಾಗಿಲ್ಲ, ಒಂದು ಖುಷಿ ಇರುತ್ತೆ ಅಲ್ವಾ ಹಬ್ಬದಲ್ಲಿ. ಅಯ್ಯೋ ನಾನು ಒಬ್ಬಳೇ ಇದ್ದೆ ಅದಕ್ಕೋಸ್ಕರ ಹಬ್ಬ ಮಾಡಲಿಲ್ಲ, ಅಡುಗೆ ಮಾಡ್ಕೊಳ್ಳಿಲ್ಲ, ಹಂಗೆಲ್ಲ ಅಂದ್ಕೊಳ್ಳೋ ಸೀನೇ ಇಲ್ಲ. ಏನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ನಬೇಕಷ್ಟೆ. ಅದಕ್ಕೋಸ್ಕರ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಬಡಿಸ್ಕೊತಾ ಇದ್ದೀನಿ ನನಗೆ ನಾನೇ ಬಡಿಸ್ಕೊತಾ ಇದ್ದೀನಿ. ಪೊಂಗಲ್ಲು ಮತ್ತು ರೈಸು, ಸಾಂಬಾರು. ಓಕೆ ಫ್ರೆಂಡ್ಸ್, ಇಷ್ಟೇ ನನ್ನ ಹಬ್ಬ ಸೆಲೆಬ್ರೇಷನು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ, ಸಪೋರ್ಟ್ ಮಾಡ್ತಾಯಿದ್ದೀರಾ. ಪ್ರತಿಯೊಬ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ.
ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ಸಾಧ್ಯ ಆದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾಯಿರ್ತೀನಿ. ಮತ್ತೊಂದು ಸತಿ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.